ನೂರಾರು ಬದಿದ ಇದ್ದಾವೆ. ಹಾಗಾಗಿ ಪ್ರಾಧಿಕಾರ ಅನ್ನೋದು ಅವರಿಗೆ ಒಂದು ಚಿನ್ನದ ಮುಖವಾಡೆ ಕೂಡಿ ಆಗ್ತಿದೆ. ಆದರೆ ನೀವೇನು ಹೇಳ್ತಂದ್ರೆ ಬೆಳವಡಿಯ ಅಭಿವೃದ್ಧಿಗಾಗಿ ಬೆಳವಡಿ ಮಲ್ಲಮ್ಮನ ಇತಿಹಾಸದ ಬರೀ ಒಂದು 50 ಲಕ್ಷ ರೂಪಾಯಿ ಇಲ್ಲಿ ಕೊಡಂಗಿಲ್ಲ. ಅದರಲ್ಲಿ ಮತ್ತೆ ಬಿಸಿ ಅವ್ರು ಏನೇನೋ ಮಾಡ್ತಾರೆ. ಸಣ್ಣ ಪ್ರಮಾಣ ಒಂದು 2 ದಿನ ಚೆನ್ನಾಗಿ ನಮ್ಮ ಊರು ಆಗಬೇಕು. ನೀವೊಂದು ಅದನ್ನೊಂದು ಕಾಪಿನ ನಾವು ಖಂಡಿತ ನಾನು ರಾಜ್ಯ ಉಪಾಧ್ಯಕ್ಷರಾಗಿ ನಿಮಗೆ ವಿಶ್ವಾಸದಿಂದ ಮಾತಾಡ್ತಿದ್ದೀನಿ, ಭರವಸೆಯಿಂದ ಮಾತಾಡ್ತಿದ್ದೀನಿ. ಬೇರೆ ರಾಜಕಾರಣಕ್ಕೆ ಈ ಥರ ಭರವಸೆ ಅಲ್ಲ. ನಾವು ನಿಜ ನಮ್ಮ ಕೈಲಿಲ್ಲ ಅದು ಪ್ರಯತ್ನ ಮಾಡೋದು. ಆದರೆ ಆ ಪ್ರಯತ್ನವನ್ನು ನಾವು ಮಾಡ್ಬೋದು. ಆಮೇಲೆ ನಾಡಿಗಾಗಿ ಅವರನ್ನು ಮಾಡಬೇಕಾಗಿರೋದು ಎಲ್ಲವೂ. ಆಮೇಲೆ ನಮಗೆ ನಾಡಿಗೆ ಸ್ಫೂರ್ತಿ ಆಗಿರೋದು ಇವರ ಮಾದರಿ ನಮ್ಮ ಮುಂದಿನ ಜನ ಬೇಕಾಗಿರೋದು. ಅದಕ್ಕಾಗಿ ಅವ್ರ ಕುರಿತು ಅವರ ಇತಿಹಾಸ ಇದನ್ನು ಪೂರ್ತಿ ಹೆಚ್ಚು ಪ್ರಚಾರ ಮಾಡಬೇಕು. ಆ ಮೂಲಕ ಇದೊಂದು ಸ್ಥಳನ ಆಗಬೇಕು. ಮಲ್ಲಮ್ಮನ ಏನು ನಡೆದಾರೆ ಆಡಳಿತ ಮಾಡಿದಂಥ ರಾಜ್ಯ ಕಟ್ಟಿದೆ ಹೇಗೆ ಕಟ್ಟೋದು ಅನ್ನೋದಕ್ಕೆ ಮುಂದಿನ ಇವತ್ತಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಗೆ ಮಾದರಿ ಆಗಬೇಕು. ಅದು ಒಂದು ಅಭ್ಯಾಸ ಮಾಡುವಂಥ ಇದಾಗಬೇಕು. ಯಾಕಂದರೆ ಪ್ರತಿಯೊಂದು ಹಾಗೇನೆ ನಾವೇನೋ ಹಿಂದಿನ ಇತಿಹಾಸವನ್ನು ಕೂಡ ನಾವು ಮುಂದುವರಬೇಕಾಗಿರೋದು. ಇತಿಹಾಸ ಬಂದವರು ಯಾರು ಒಂದು ಒಳ್ಳೆ ರಾಜ್ಯ ಕಟ್ಟಕ್ಕೆ ಆಗಲ್ಲ. ಹಾಗಾಗಿ ಇತಿಹಾಸ ಉಳಿಬೇಕು ಅಂತಂದರೆ ನಾವು ಅದನ್ನು ಪಾಲನೆ ಮಾಡಬೇಕು. ಹಾಗಾಗಿ ಆ ದಿಕ್ಕಿನಲ್ಲಿ ನಿಮಗೆ ಒಳ್ಳೆ ನಿಮ್ಮ ಆಲೋಚನೆ ಇದೆ. ಅದಕ್ಕಾಗಿ KRS ಪಕ್ಷ ನಮ್ಮ ನಾಯಕರು ನಾನು ಹೇಳ್ತೀನಿ. ಈಗ ಅದಕ್ಕೊಂದು ಸಂಬಂಧಪಟ್ಟವರಿಗೆ ಪತ್ರ ಬಗ್ಗೆ ಅದಕ್ಕೊಂದು ನಮಗೇನಿದೆ ನಾವು ಬಗ್ಗೆ ಉಲ್ಲೇಖ ಮಾಡ್ತೀವಿ. ನೀವು ನಾವು ಇದು ನಿರೀಕ್ಷೆ ಮಾಡ್ತೀವಿ, ಸಹಕಾರ ಮಾಡಿದ್ದೀವಿ. ಹಾಗೆ ಸಮಾಜಮುಖಿ ಕೆಲಸ ಮಾಡುವಂಥ ಯಾವುದೇ ಸಂಘಟನೆಗಳು ಆಗಿರ್ಬೋದು, ಯಾರೇ ಸಾರ್ವಜನಿಕರಾಗಿರ್ಬೋದು, ಅವ್ರು ನಮ್ಮ ಹತ್ರ ಬಂದು ನಮ್ಮ ಸಹಕಾರನ ಕೇಳಿದಾಗ ನಾವು ಖಂಡಿತ ಅವ್ರು ಕೇಳ್ತೀವಿ. ಅದು ಅದರಿಂದ ಒಳ್ಳೆಯ ಸಂದೇಶಗಳು ಖಂಡಿತ ಇರುತ್ತೆ. ಹಾಗಾಗಿ ನಾವು KRS ಪಕ್ಷ ಅಂತ ಎಲ್ಲ ಅವರು ಕೂಡ ಒಂದೆರಡು ಮಾತುಗಳನ್ನ ನಮಸ್ಕಾರ. ಎಲ್ಲ ಬೆಳವಡಿ ನಗರದ ಎಲ್ಲ ನಾಗರಿಕರಿಗೆ KRS ಪಕ್ಷದ ವತಿಯಿಂದ ನಮಸ್ಕಾರ. ಇವತ್ತು ನಾವು ಪಕ್ಷದ ಸಂಘಟನೆಗಾಗಿ ಪ್ರವಾಸ ಹೊರಟಿದ್ದೀವಿ. ಇವತ್ತು ನಿನ್ನೆ ಹುಬ್ಬಳ್ಳಿ ಧಾರವಾಡವನ್ನು ಪಕ್ಷ ಸಂಘಟನೆಯ ಪ್ರವಾಸ ಮುಗಿಸ್ಕೊಂಡು ಈಗ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲಕ್ಕೆ ಬಂದಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಇವತ್ತು ನಾಳೆ ಎಲ್ಲ ಪಕ್ಷ ಸಂಘಟನಾ ಕಾರ್ಯಕ್ರಮಗಳನ್ನು, ಪಕ್ಷದ ಸದಸ್ಯರುಗಳ ಸಭೆಗಳನ್ನು ನಾವು ಮಾಡೋದ್ರ ಮೂಲಕ ಪಕ್ಷದ ಉದ್ದೇಶಗಳನ್ನು ಸಾರ್ವಜನಿಕರಿಗೆ ತಲುಪುತ್ತಾ ವಿಶ್ವಾಸವನ್ನು ಗಳಿಸ್ತಾ ನಾವು ಒಂದು ಒಳ್ಳೆಯ ಆಡಳಿತ ಮಾಡಲಿಕ್ಕಾಗಿ ಆ ಒಂದು ಸಂಘಟನಾ ಪ್ರವಾಸಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಬಂಧುಗಳೇ, ಇವತ್ತು ಬೈಲಹೊಂಗಲ ತಾಲೂಕಿನ ಈ ಬೆಳವಡಿ ಗ್ರಾಮ ಬಹುಶಃ ಶಾಲಾ ಮಕ್ಕಳು ಹೇಳಿದ್ರು ಕೂಡ ಹೇಳ್ತಾರೆ. ಕಾರಣ ಅಂದರೆ ಅವರ ಪಠ್ಯ ಪುಸ್ತಕದಲ್ಲಿ ಮಲ್ಲಮ್ಮನ ಕುರಿತಾಗಿ ಉಲ್ಲೇಖ ಇದೆ. ಅದರಲ್ಲೂ ಒಂದು ಅವರ ಯಾವ ಉದ್ದೇಶಕ್ಕಾಗಿ ಮಲ್ಲಮ್ಮ ಪ್ರಸಿದ್ಧಿ ಪಡೆದಿದ್ದು ಅಂತಂದರೆ, ಒಂದು ರಾಣಿಯಾಗಿ ಈ ಬೆಳವಡಿಯ ಮಹಾರಾಣಿಯಾಗಿ ಒಂದು ಸೈನ್ಯವನ್ನು ಕಟ್ಟಿ ಆಡಳಿತ ಮಾಡಿದಂಥದ್ದು. ಅವ್ರ ಗಂಡ ಈಗ ಮರಣ ಹೊಂದಿದಾಗ, ಏಕೆಂದರೆ ಇಲ್ಲಿ ಪಕ್ಕದಲ್ಲ, ಇದು ಗಡಿಭಾಗ, ಇದು ಬೆಳಗಾವಿ ಜಿಲ್ಲೆಯ ಕರ್ನಾಟಕದ ಗಡಿಭಾಗ. ಈ ಬೆಳಗಾವಿಯ ನಂತರ ಈ ಕಡೆ ಮಹಾರಾಷ್ಟ್ರ ಬರುತ್ತೆ. ಮಹಾರಾಷ್ಟ್ರದ ಇದು ಮರಾಠರು ಅಂತಲೇ ಅದಕ್ಕೆ ಗುರುತಾರೆ. ಈ ಕಡೆ ಕನ್ನಡಿಗರು, ಆ ಕಡೆ ಮರಾಠಿ ಭಾಷಿಕರು, ಅದಕ್ಕಾಗಿ ಮರಾಠರು ಅಂತ ಇತಿಹಾಸದಲ್ಲಿ ಗುರುತಿಸ್ತಕ್ಕಂಥದ್ದು. ಹಾಗಾಗಿ ಸಹಜವಾದಂಥ ಪಕ್ಕದ ರಾಜ್ಯಗಳ ಕಿತ್ತಾಟ, ಆಸ್ತಿಗಾಗಿ, ರಾಜ್ಯಕ್ಕಾಗಿ ಒಂದಷ್ಟು ಇದ್ದೇ ಇರ್ತದೆ. ರಾಜ್ಯವನ್ನು ವಿಸ್ತಾರ ಮಾಡೋಕ್ಕೆ ಬೇಕಾಗಿರುವಂಥ ಯುದ್ಧವನ್ನು ನಡೀತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇವರು ಯಾರು ಈ ಬೆಳವಡಿಯ ಮಲ್ಲಮ್ಮ ಅವರ ಗಂಡವನ್ನು ಯುದ್ಧದಲ್ಲಿ ಮರಣ ಹೊಂದಿದಾಗ ಆ ನಂತರದಲ್ಲಿ ಈ ಅಧಿಕಾರವನ್ನು ಆಧಿಪತ್ಯವನ್ನು ಸ್ಥಾಪಿಸಿ ಮರಾಠರಿಗೆ ಯುದ್ಧದಲ್ಲಿ ಸೋಲಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ಮರಾಠರ ಒಂದು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಖ್ಯಾತಿಯನ್ನು ಗಳಿಸಿದಂಥ, ಬ್ರಿಟಿಷರನ್ನ ಮುಂದನ್ನು ಒಳಗೊಂಡಂಥ, ಇನ್ನು ಮುಸ್ಲಿಮರ ವಿರುದ್ಧ ಏನು ಔರಂಗಜೇಬ ಪ್ರಮುಖವಾಗಿ ಅವರ ವಿರುದ್ಧ ಹೋರಾಟ ಮಾಡಿದಂಥ ಒಂದು ಚಾಣಕ್ಯ ರಾಜ ಶಿವಾಜಿ
ಅಂತ ಹೇಗೆ ಕರೀತಾರೆ. ಶಿವಾಜಿಯನ್ನು ಕೂಡ ಈ ಮಲ್ಲಮ್ಮ ಯುದ್ಧದಲ್ಲಿ ಸೋಲಿಸಿದ್ದಾರೆ. ಆ ನಂತರ ಅವರನ್ನು ಸಾಧುವಾದಂಥ ಬಂಧನ ಏನಾಗುತ್ತೆ ಅವಾಗ ಒತ್ತೆಯಾಳಾಗಿ ಇಟ್ಕೊಳ್ಳುವಂಥದ್ದು. ಆಗ ಶಿವಾಜಿನ ಇಟ್ಕೊಂಡಿರ್ತಾರೆ. ಶಿವಾಜಿ ಕೂಡ ಕ್ಷಮೆ ಕೇಳಿ ಅವರನ್ನು ಇದು ಮಾಡ್ತಾರೆ. ಶಿವಾಜಿಯ ಕ್ಷಮೆಯನ್ನು ಮನ್ನಿಸಿ ಮಲ್ಲಮ್ಮ ಶಿವಾಜಿಯನ್ನು ಬಿಟ್ಟು ಕಳಿಸ್ತಾರೆ. ಇದು ಇತಿಹಾಸ, ಈ ಬೆಳವಣಿಗೆಯ ಕುರಿತಂತೆ ಇತಿಹಾಸ. ಅಷ್ಟು ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಮಹಿಳಾ ಸೈನ್ಯವನ್ನು ಕಟ್ಟಿದಂಥ ಕೀರ್ತಿ ಮಲ್ಲಮ್ಮಗೆ ಸೇರುತ್ತೆ. ಆಗಲೇ ಏನು ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದರು ಅದಕ್ಕಿಂತ 150 ವರ್ಷಕ್ಕಿಂತ ಮೊದಲೇ, ಅಂದರೆ ಬ್ರಿಟಿಷರು ಬರೋಕ್ಕಿಂತ ಮೊದಲೇ ಈ ಮಲ್ಲಮ್ಮ 2000 ಮಹಿಳಾ ಸೈನಿಕರನ್ನು ಒಳಗೊಂಡಿರುವಂಥ ಒಂದು ಮಹಿಳಾ ಸೈನ್ಯವನ್ನು ಕಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಮಹಿಳಾ ಮಣಿಗಳು, ಮಹಿಳಾ ಹೋರಾಟಗಾರರು, ಮಹಿಳಾ ಇದಕ್ಕೇನು ಕಡಿಮೆ ಇಲ್ಲ. ಹಲವಾರು ಜನ ಮಹಿಳಾ ಹೋರಾಟಗಾರರು ಯುದ್ಧದಲ್ಲಿ ಪಾಂಡಿತ್ಯವನ್ನು ಪಡೆದು ಶತ್ರು ರಾಜ್ಯಗಳ ವಿರುದ್ಧ ಹೋರಾಡಿದ್ದಾರೆ. ಅದರಲ್ಲೂ ಬೆಳವಡಿ ಮಲ್ಲಮ್ಮನ ಜೊತೆಯಲ್ಲಿ ಸಿದ್ದರಾಮಯ್ಯ ಚೆನ್ನಮ್ಮ ಇದ್ದಾರೆ. ಈ ಕಡೆ ಒನಕೆ ಓಬವ್ವ, ಇದರ ಹಲವಾರು ಮಹಿಳೆಯರು ನಮ್ಮ ರಾಜ್ಯಕ್ಕೆ ಹೋರಾಟಕ್ಕೆ ಸ್ಫೂರ್ತಿ ತಂದುಕೊಂಡಿದ್ದಾರೆ. ನಾನು ಪ್ರಮುಖವಾಗಿ ಈಗಿನ ಪೊಲೀಸ್ನಲ್ಲಿ ಇರುವಂಥ ಮಹಿಳಾ ಸಿಬ್ಬಂದಿಗಳಿಗೆ ಈ ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ ಅವರು ಹೋರಾಟಕ್ಕಾಗಿ ತಮ್ಮ ರಾಜ್ಯದ ಪ್ರಜೆಗಳ ಸುರಕ್ಷತೆಗಾಗಿ, ಸಂರಕ್ಷಣೆಗಾಗಿ ರಕ್ಷಣೆ ಮಾಡುವಂಥ ಉದ್ದೇಶಗಳನ್ನು ಅವರೆಲ್ಲ ರಾಜ್ಯ ಕಟ್ಟಿದ್ರು. ತಾವು ಕೂಡ ಒಂದು ಪ್ರಾಮಾಣಿಕ ಆಡಳಿತಕ್ಕಾಗಿ, ಒಂದು ಜನರ ರಕ್ಷಣೆಗಾಗಿ, ಪ್ರಜೆಗಳ ರಕ್ಷಣೆಗಾಗಿ ನೀವು ಪೊಲೀಸ್ ಸಿಬ್ಬಂದಿಗಳು, ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಅವರಿಂದ ಸ್ಫೂರ್ತಿ ಬರಲಿ ಅಂತೇಳಿ ನಾನು ಹೇಳ್ತಾ ಅವ್ರಿಗೆ ಒಂದಷ್ಟು ಪ್ರೇರಣೆ ಆಗಲಿ ಅಂತ ನಾನು ಹೇಳ್ತೀನಿ. KRS ಪಕ್ಷ ಇಡೀ ರಾಜ್ಯಾದ್ಯಂತ ಹರಡಿದೆ. ಈಗ ನಾವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವಂಥ ಉದ್ದೇಶ ಇಟ್ಕೊಂಡು ನಾವು ಕಟ್ಟಿದ್ದೀವಿ. ಆ ದಿಕ್ಕಿನಲ್ಲಿ ಇವತ್ತು ನಾವು ಇಡೀ ರಾಜ್ಯದಿಂದ ಪ್ರವಾಸ ಹೊರಟಿದ್ದೀವಿ. ಈಗ ನಾವು ಅದರ ಪ್ರವಾಸವಾಗಿ ಇಲ್ಲಿಗೆ ಬೇಲಂಗಲ್ಲಿ ಬಂದಿದ್ದೀವಿ. ಹಾಗೆ ಎಲ್ಲ ಬೆಳವಣಿಗೆ ಗ್ರಾಮದವರು ನಮ್ಮ ಜೊತೆ ಸಹಕರಿಸಬೇಕು. ಇಲ್ಲಿ ಬರುವಂಥ ಮುಂದಿನ ಚುನಾವಣೆಗಳಲ್ಲಿ ನೀವು ಸ್ಪರ್ಧೆ ಮಾಡಬೇಕು. ನಮ್ಮ ಪಕ್ಷಕ್ಕೆ ಸೇರಿಕೊಳ್ಳೋದ್ರ ಮೂಲಕ ನೀವು ಅದಕ್ಕೆ ಒಂದು ಉತ್ತಮ ಏನು ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ನೀವು ಕೈ ಜೋಡಿಸಬೇಕು. ನೀವು ಅದರ ಪಾತ್ರಧಾರಿಗಳಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಮುಂದಿನ ಪ್ರವಾಸ ಬೆಳಗಾವಿ ಹೋಗ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೊಂದು ಮುಂದಿನ ಒಂದು ಕಾರ್ಯಕ್ರಮ ನಾವು 12ನೇ ತಾರೀಕು ಬೆಳಗಾವಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ, ವಿವೇಕಾನಂದ ಜಯಂತಿ ಅಂತ. ಅದರ ವಿವರಗಳನ್ನು ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ನಾವು ತಿಳಿಸೋರಿದ್ದೀವಿ. ಈ ಎಲ್ಲ ಜನಗೆ ಇದು ಕರ್ನಾಟಕ ರಾಷ್ಟ್ರ ಪಕ್ಷದಿಂದ ನಿಮಗೆ ಸಹಕರಿಸಬೇಕು, ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ನಮಸ್ಕಾರ.